ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್. ಐ ಆಮ್ ಅ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ಅಂದರೆ ಚಿಕ್ಕ ಮಕ್ಕಳದ ICU ಸ್ಪೆಷಲಿಸ್ಟ್ ಅಟ್ ದಿ ಹಾಸ್ಪಿಟಲ್ಸ್, ಕನಕಪುರ ರೋಡ್. ಇವಾಗ ಬೆಂಗಳೂರಲ್ಲಿ ಮಳೆಗಾಲ, ಸೊ ಈ ಟೈಮಲ್ಲಿ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಜ್ವರ ಬರ್ತಾ ಇದೆ, ಚಳಿ ಜ್ವರ ಆಗ್ತಾ ಇದೆ, ಗಂಟ್ಲಲ್ಲಿ ಏನೋ ಕಿರಿಕಿರಿ ಆಗುತ್ತೆ, ಸ್ವಲ್ಪ ನೆಗಡಿ ಕೆಮ್ಮು ಬರುತ್ತೆ. ಅದರಿಂದ ಎಲ್ಲ ಪೇರೆಂಟ್ಸ್ಗೆ ತುಂಬಾ ಟೆನ್ಷನ್. ಅಯ್ಯೋ 102 ಫೀವರ್ ಬಂತು, 103 ಫೀವರ್ ಆಗಿದೆ ಅಂತ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಫಸ್ಟ್ ಕ್ವೆಶ್ಚನ್ ಏನಂದರೆ, ಫೀವರ್ ಅಂದರೆ ಏನು, ಜ್ವರ ಅಂದರೆ ಯಾವ ಟೆಂಪ್ರೇಚರ್ಗೆ ನಾವು ಜ್ವರ ಹೇಳಬೇಕು. ಎಷ್ಟೊಂದು ಪೇರೆಂಟ್ಸ್ ಬರ್ತಾರೆ, ಮೇಡಮ್ ನಮ್ಮ ಮಗುಗೆ 98 ಟೆಂಪ್ರೇಚರ್ ಇತ್ತು, ನಾವೇನು ಮಾಡಲಿ ಅಂತ. ಅಯ್ಯೋ 98 ನಾರ್ಮಲ್ ಟೆಂಪ್ರೇಚರ್ ಅದು ಫೀವರೇ ಅಲ್ಲ. ಸೊ ಫೀವರ್ದು ಅರ್ಥ ಏನಂದರೆ 99.5 ಮೇಲೆ ಇದ್ರೇನೆ ಅದು ಫೀವರ್ ಅಂತ ಹೇಳ್ತೀವಿ. ಎಲ್ಲಿ ಟೆಸ್ಟ್ ಮಾಡಬೇಕು? ಇಲ್ಲಿ ಆರ್ಮ್ ಪಿಟ್ ಅಂತ ಹೇಳ್ತೀವಿ, ಅಲ್ಲಿ ಡಿಜಿಟಲ್ ಥರ್ಮೋಮೀಟರ್ ಅಲ್ಲಿ ಇಟ್ಕೊಂಡು ಆ ಬೀಪ್ ಬಂದಾಗ ನಾವು ನೋಡಿದರೆ 99.5ಕ್ಕಿಂತ ಜಾಸ್ತಿ ಫ್ಯಾರನೈಟ್ ಟೆಂಪ್ರೇಚರ್ ಇದ್ದಾಗ ಆವಾಗ ನಾವು ಜ್ವರ ಹೇಳ್ತೀವಿ. ನಾವಿಲ್ಲಿ ಹಣೆಯನ್ನು ಟೆಸ್ಟ್ ಮಾಡಿ ಇಲ್ಲಿ ಸುಮ್ಮನೆ ಚೆಸ್ಟಲ್ಲಿ ನಾವು ಕೈ ಇಟ್ಕೊಂಡು ಬಿಸಿಯಾಗಿದೆ ಮೇಡಮ್ ಜ್ವರ ಇರಬಹುದು, ಎಸ್ ಇರಬಹುದು, ಬಟ್ ಟೆಂಪ್ರೇಚರ್ ಚೆಕ್ ಮಾಡಿದ ಮೇಲೇ ನಾವು ಔಷಧಿ ಕೊಡಬೇಕು. ಇಲ್ಲಾದರೆ ಸುಮ್ಮನೆ ನಾವು ಔಷಧಿ ಕೊಡ್ತೀವಿ ಆ್ಯಂಡ್ ಔಷಧಿದು ಸೈಡ್ ಎಫೆಕ್ಟ್ನೂ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ, ತಲೆ ಬಿಸಿ ಆಗುತ್ತೆ ಮೇಡಮ್ ಯಾಕಂದರೆ ಚಿಕ್ಕ ಮಕ್ಕಳಲ್ಲಿ ಬ್ಲಡ್ ಸಪ್ಲೈ, ರಕ್ತ ಸಂಚಾರಣೆ ತಲೆಗೆಲ್ಲ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಗಿರ್ಬೋದು, ಅವೆಲ್ಲ ನಾರ್ಮಲ್ ಇದೆ. ಸೊ ಫಸ್ಟ್ ನಮಗೆ ಜ್ವರ ಏನಂತ ಗೊತ್ತಾಗಬೇಕು. ಈಗ ಜ್ವರ ಜಾಸ್ತಿ ಆದಾಗ 100, 100.5 ಇಲ್ಲ 101, 102 ಇದ್ದಾಗ ಏನು ಮಾಡಬೇಕು? ಫಸ್ಟ್ ಥಿಂಗ್ ಏನಂದರೆ ಮಫ್ಲರು, ಸ್ವೆಟರು, ಕ್ಯಾಪ್ ಅದೆಲ್ಲ ತೆಗಿಬೇಕು. ಯಾಕಂದರೆ ಜ್ವರ ಶರೀರದಿಂದ ಆಚೆ ಬರಬೇಕು, ಒಳಗಡೆನೇ ಇದ್ದರೆ ಇನ್ನೂ ಪ್ರಾಬ್ಲಮ್ಸ್ ಆಗ್ಬೋದು. ಕೆಲವು ಮಕ್ಕಳಿಗೆ ಫಿಟ್ಸ್ ಥರ ಆಗುತ್ತೆ, ಕೆಲವು ಮಕ್ಕಳಿಗೆ ತುಂಬ ಸುಸ್ತಾಗುತ್ತೆ, ವಾಮಿಟ್ ಆಗುತ್ತೆ, ಯಾಕಂದರೆ ಜ್ವರ ಒಳಗಡೆ ಇದೆ. ಜ್ವರ ಯಾವಾಗಲೂ ಆಚೆ ಬರಬೇಕು. ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿ ಚಡ್ಡಿ ಬನೀನ್ ಹಾಕಿದ್ರೆ ಸಾಕು, ಟೆಂಪ್ರೇಚರ್ ಆಟೋಮ್ಯಾಟಿಕ್ ಆಗಿ ಕಮ್ಮಿ ಆಗುತ್ತೆ. ಇನ್ನು ಕೆಲವು ಮಕ್ಕಳಲ್ಲಿ ಆಬ್ವಿಯಸ್ಲಿ ನಾವು ಪ್ಯಾರಾಸೆಟಮಾಲ್ ಅಂತ ಸ್ಟ್ಯಾಂಡರ್ಡ್ ಆಗಿ ಔಷಧಿ ಇರುತ್ತೆ. ವೆಯ್ಟ್ ಪ್ರಕಾರ ನಿಮ್ಮ ಪೀಡಿಯಾಟ್ರಿಷಿಯನ್ ನಿಮಗೆ ತಿಳಿಸ್ತಾರೆ ಎಷ್ಟು ಕೊಡ್ಬೋದು ಅಂತ, ಸಿರಪ್ಪಲ್ಲಿ ಇಲ್ಲ ಡ್ರಾಪ್ಸಲ್ಲಿ ಎಷ್ಟು ಕೊಡ್ಬೋದು ಅಂತ. ಪ್ಯಾರಾಸೆಟಮಾಲ್ ಹಾಕಿದ ನಂತರನೂ ಅಟ್ಲೀಸ್ಟ್ ಒಂದು 45 ನಿಮಿಷ ಇಲ್ಲ 1 ಅವರ್ ಆಗುತ್ತೆ ಆ ಜ್ವರ ಕಡಿಮೆ ಆಗುವಾಗ. ಆ ಟೈಮಲ್ಲಿ ಮಗು ತುಂಬ ಒಂಥರ ಗೊಣಗ್ತಾ ಇದ್ರೆ ಅಂತ ಮಾಡ್ತಾ ಇದ್ರೆ ಅನ್ಕಂಫರ್ಟಬಲ್ ಆಗಿದ್ದಾಗ ನಾವು ಸ್ಪಾಂಜಿಂಗ್ ಅಂತ ಮಾಡ್ಬೋದು. ಸ್ಪಾಂಜಿಂಗ್ ಅಂದರೆ ಏನು? ಟವಲಲ್ಲಿ ಸ್ವಲ್ಪ ಲೈಟಾಗಿ ಬೆಚ್ಚಗಿರೋ ನೀರಲ್ಲಿ ಡಿಪ್ ಮಾಡಿ ಅದನ್ನು ಮೈ ಒರೆಸ್ಬೇಕು. ಒರೆಸಿದಾಗ ಒಳಗಡೆ ಇರೋ ಟೆಂಪ್ರೇಚರ್ ರೇಡಿಯೇಷನಿಂದ, ಇವ್ಯಾಪರೇಷನಿಂದ, ಕನ್ವೆಕ್ಷನಿಂದ ಆ ಟೆಂಪ್ರೇಚರ್ ಎಲ್ಲ ಆಚೆ ಬರುತ್ತೆ. ಆವಾಗ ಬಾಡಿ ಟೆಂಪ್ರೇಚರ್ ಕೂಲ್ ಡೌನ್ ಆಗುತ್ತೆ. ತಣ್ಣಗಿರೋ ನೀರಲ್ಲಿ ಮಾಡಿದರೆ ಮಗುಗೆ ಶಿವರಿಂಗ್ ಆಗುತ್ತೆ. ನಮ್ಮ ಮಗುಗೆ ಆ ಥರ ಚಳಿ ಬಂದಾಗ ಇನ್ನೂ ಫೀವರ್ ಜಾಸ್ತಿ ಆಗುತ್ತೆ. ಸೊ ಚಿಕ್ಕ ಮಕ್ಕಳಲ್ಲಿ ಆ ಶಿವರಿಂಗ್ ಇದ್ದಾಗ ನಾವು ಸ್ಟಾಪ್ ಮಾಡಬೇಕು, ಸ್ಪಾಂಜಿಂಗ್ ಮಾಡಬಾರ್ದು. ಸೊ ಫಸ್ಟ್ ರೆಸ್ಪಾನ್ಸ್ ಏನು? ಬಟ್ಟೆ ಎಲ್ಲ ಸ್ವಲ್ಪ ತೆಗೆದುಬಿಟ್ಟು ಕೂಲಾಗಿರಬೇಕು. ಸೆಕೆಂಡ್, ನಾವು ಪ್ಯಾರಾಸೆಟಮಾಲ್ ಔಷಧಿ ಕೊಡ್ಬೋದು. ಮೂರನೇದು ಸ್ಪಾಂಜಿಂಗ್ ಅಂತ ಮಾಡ್ಬೋದು. ಇದೆಲ್ಲ ಮಾಡಿನೂ ಟೆಂಪ್ರೇಚರ್ ಕಡಿಮೆ ಆಗಿಲ್ಲ ಅಂದರೆ ಐಬುಪ್ರೊಫೆನ್ ಅಂತ ಒಂದು ಸಿರಪ್ ಇದೆ. ನಿಮ್ಮ ಡಾಕ್ಟರನ್ನ ಕೇಳಿ ಅವ್ರು ಹೇಳ್ತಾರೆ ನಿಮ್ಮ ಮಗು ವಯಸ್ಸಿಗೆ ಎಷ್ಟು ಕೊಡ್ಬೋದು ಅಂತ. ವೆರಿ ಹೈ ಫೀವರ್ಸಲ್ಲಿ ಐಬುಪ್ರೊಫೆನ್ ಕೊಡ್ತೀವಿ. ಬಟ್ ಇದೆಲ್ಲ ಮಾಡಿನೂ ಜ್ವರ ಕಡಿಮೆ ಆಗ್ತಾ ಇಲ್ಲ ಅಂದರೆ ನಾವು ಯೋಚನೆ ಮಾಡಬೇಕು, ಒಂದು ಒಳಗಡೆ ಡಿಹೈಡ್ರೇಷನ್ ಇರಬಹುದು ಅಂತ. ನಾವು ಹಾಸ್ಪಿಟಲಲ್ಲಿ ಬಂದಾಗ ನಾವೇನು ಮಾಡ್ತೀವಿ? ಕ್ಯಾನ್ಯುಲಾ ಹಾಕಿಬಿಟ್ಟು ಸಲೈನ್ ಹಾಕ್ತೀವಿ. ಅದೇ ಸಲೈನ್ ನೀವು ಕೊಡ್ಬೋದು ಮಗುಗೆ, ಅಂದರೆ ನೀರಿನ ಅಂಶ ಜಾಸ್ತಿ ಆಗಬೇಕು. ORS ಅಂತ ಸಿಗುತ್ತಲ್ವಾ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಂಡೋರ್ಸ್ ಮಾಡಿರೋ ORS. WHO ಅಂತ ನೋಡಬೇಕು ಆ ಪ್ಯಾಕೆಟಲ್ಲಿ. WHO ORS ಅನ್ನು ಡೆಫಿನೆಟ್ಲಿ ಕೊಡ್ಬೋದು. ಎಳ್ನೀರನ್ನ ಕೊಡ್ಬೋದು. ಕೆಮ್ಮು ನೆಗಡಿ ಇದ್ದಾಗನೂ ನಾವು ಎಳ್ನೀರು ಕೊಡ್ಬೋದು. ಅದರಿಂದ ಡೆಫಿನೆಟ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ ಆಗಿರೋದು ವೈರಸ್ ಇಲ್ಲ ಬ್ಯಾಕ್ಟೀರಿಯಾಯಿಂದ. ಸೊ ನೀರು, ಜ್ಯೂಸ್, ORS, ಎಳ್ನೀರು ಇದೆಲ್ಲ ಕೊಟ್ಟಿದ್ರೆ ನಮ್ಮ ಶರೀರ ಒಳಗಡೆ ಇರೋ ನೀರಿನ ಅಂಶ ಜಾಸ್ತಿ ಆಗುತ್ತೆ. ಆವಾಗ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಸೊ ಹೈಡ್ರೇಟಿಂಗ್ ದ ಚೈಲ್ಡ್ ವೆಲ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದ ಬೇಸಿಕ್ ಟ್ರೀಟ್ಮೆಂಟ್ ಫಾರ್ ಫೀವರ್. ನಾವು ಯಾವಾಗ ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಹೋಗಬೇಕು, ಮಗು ತುಂಬ ಡಲ್ ಆಗಿದೆ, ಮಗು ಒಂಥರ
ಮೋರ್ನಿಂಗ್ ಸೌಂಡ್ ಮಾಡುತ್ತೆ, ಅಂದರೆ ಈ ಥರ ಕೊರಗ್ತಾ ಇದೆ ಅಂತ, ಆ್ಯಂಡ್ ಮಗುಗೆ ಸರಿಯಾಗಿ ನೀರಿನ ಅಂಶ ತಗೊಳಕ್ ಆಗ್ತಾ ಇಲ್ಲ, ಆವಾಗ ಡೆಫಿನೆಟ್ಲಿ ನಾವು ಹಾಸ್ಪಿಟಲ್ಗೆ ಹೋಗಬೇಕು. ಇಲ್ಲೆಲ್ಲ ಚೆನ್ನಾಗಿ ಬಿಸಿಯಾಗಿದೆ, ಬಟ್ ಕೈ ಕಾಲು ತುಂಬ ತಣ್ಣಗಾಗ್ತಾ ಇದ್ರೆ, ಒಳಗಡೆ ಟೆಂಪ್ರೇಚರ್ ವೆರಿ ಹೈ, ಫುಲ್ ರ್ಯಾಷಸ್ ಬಂದಿದೆ, ವಾಮಿಟ್ ಆಗ್ತಾ ಇದ್ರೆ, ಆ್ಯಂಡ್ ಇಲ್ಲಿ ಕಣ್ಣತ್ರ ಎಸ್ಪೆಷಲಿ ಊತ ಇದೆ, ಇವೆಲ್ಲ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ, ಇಲ್ಲ ಡೇಂಜರ್ ಸೈನ್ಸ್ ಅಂತ ಹೇಳ್ತೀವಿ. ಈ ಥರ ಕಂಡೀಷನ್ಸ್ ಇದ್ದಾಗ ನೀವು ಹಾಸ್ಪಿಟಲ್ಗೆ ಹೋಗಲೇಬೇಕು. ಪ್ರತಿ 4 ಅವರ್ ಮಗು ಉಚ್ಚೆ ಮಾಡಬೇಕು. 6 ಅವರ್ವರೆಗೂ ವೆಯ್ಟ್ ಮಾಡ್ಬೋದು. ಬಟ್ ಬೆಳಗ್ಗೆಯಿಂದ ಸಾಯಂಕಾಲ ಉಚ್ಚೆನೆ ಮಾಡಿಲ್ಲ, ಮಗು ತುಂಬ ಸುಸ್ತಾಗಿದೆ, ಮಲಗಿದೆ, ಟೆಂಪ್ರೇಚರ್ ಎಷ್ಟಾದರೂ ಇರಲಿ, ನೀವು ಹಾಸ್ಪಿಟಲ್ಗೆ ಹೋಗಬೇಕು. ಇನ್ನೊಂದು ಮಗುಗೆ ಟೆಂಪ್ರೇಚರ್ 103 ಇದೆ, ಆದರೆ ಓಡಾಡ್ತಾ ಇದ್ದಾಳೆ, ಚೆನ್ನಾಗಿ ನೀರಿನ ಅಂಶ ಕುಡಿತಾ ಇದ್ದಾರೆ, ಆವಾಗ ಟೆನ್ಷನ್ ಇಲ್ಲ, ಆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಯೂಶಲಿ ಮನೆಯಲ್ಲಿ ಕನಿಷ್ಠ 48 ಗಂಟೆ ನೀವು ವೆಯ್ಟ್ ಮಾಡ್ಬೋದು. ಮಗು ಆಕ್ಟಿವ್ ಆಗಿದ್ರೆ, ಮಗುಗೆ ಏನು ಡೇಂಜರ್ ಸೈನ್ಸ್ ಇಲ್ಲ, ಚೆನ್ನಾಗಿ ಉಚ್ಚೆ ಎಲ್ಲ ಪಾಸ್ ಮಾಡ್ತಾ ಇದ್ರೆ, ನೀರಿನ ಅಂಶ ತಗೋತಾ ಇದ್ರೆ, ಯು ಕ್ಯಾನ್ ವೆಯ್ಟ್ ಎಟ್ ಹೋಮ್. ಬಟ್ 48 ಗಂಟೆ ಮೇಲೇನು ಜ್ವರ ಇದೆ, ಸುಸ್ತಾಗಿದೆ, ಏನಾದರೂ ಡೇಂಜರ್ ಸೈನ್ಸ್ ಇದೆ, ಡೆಫಿನೆಟ್ಲಿ ನಿಮ್ಮ ಪೀಡಿಯಾಟ್ರಿಷನ್ನ ಕಾಂಟ್ಯಾಕ್ಟ್ ಮಾಡಿ.